ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಚನ ಸಾಗರ್. ನೀವು ನೋಡ್ತಿದ್ದೀರಾ ಸಿಂಚನ ಸಾಗರ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಇಷ್ಟೆಲ್ಲ ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಹೌದು, ಇವತ್ತು ನಮ್ಮ ಅಜ್ಜಿ ಮನೆ ಗೃಹ ಪ್ರವೇಶ ಅಂತ ಅಂದ್ರೆ ನಮ್ಮ ಪ್ರವೀಣಣ್ಣನ ಮನೆ ಗೃಹ ಪ್ರವೇಶ. ಸೊ ನಾವು ಹೇಗೆ ರೆಡಿ ಆಗಿದ್ದೀವಿ, ನಾನು ಹಾಗೆ ಇವಾಗ ಸ್ವಲ್ಪ ರಾಗ್ ರೆಡಿ ಆಗಿದ್ದೀನಿ. ಇನ್ನೂ ರೆಡಿ ಆಗೋದಿದೆ, ಜ್ಯುವೆಲರಿ ಸೆಟ್ಸ್ ಎಲ್ಲ ಹಾಕೊಳ್ಳೋದಿದೆ. ಬನ್ನಿ ನಮ್ಮ ಮನೆ ಗೃಹ ಪ್ರವೇಶ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಓಕೆ, ಗೃಹ ಪ್ರವೇಶ ದಿನ ತೋರಿಸೋಕ್ಕೂ ಮುಂಚೆ ಗೃಹ ಪ್ರವೇಶ ಹಿಂದಿನ ದಿನ ಅಂದರೆ ಹೋಮ ದಿನ ಏನಾಯಿತು ಅಂತ ತೋರಿಸ್ತೀನಿ. ಗೃಹ ಪ್ರವೇಶಕ್ಕೆ ನಾವೆಲ್ಲ ಹೇಗೆ ಪ್ರಿಪೇರ್ ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ. ಕಸ ಹಾಸುವರು ಸಾಗರ ಅಜ್ಜ ಮುದ್ದ ಕಸವನ್ನು ಹಾಕುವುದು ಅಪರಾಧವಾಗಿದೆ. ಅವ್ವ ಮನೆಗೆ ರೆಡಿ ಮಾಡಿ, ಮನೇನ ತೆಂಗಿನ ಮರ ಅಲ್ಲ. ಬಿಸಿಲಿನಲ್ಲಿ ಮಿನುಗುತ್ತಿರುವ ಹೆಣ್ಣು ಕಾರ್ಪೆಂಟ್ರು ರೈಟ್ ಇವರೆಲ್ಲ ಆರ್ಟಿಸ್ಟು. ಇದು ಆರ್ಟ್ ಏನಂತ ಕಾಣಿಸ್ತಿಲ್ಲ, ಕಾಣಿಸಿದ್ಮೇಲೆ ಹೇಳೋಣ. ಅಲ್ಲ ಅದು ಯಾಕೆ ಹಿಂಗ್ ಮಾಡ್ತೀರೋ ಏನು? ಸ್ಮೈಲ್ ಪ್ಲೀಸ್, ಸ್ಮೈಲ್ ಪುನಿ. ಕೆಲಸ ಮಾಡಾರ ಯಾರ? ಹೋಗ ನನ್ನ ನೋಡಿ, ಇದೆಲ್ಲ ನಮ್ದೆ, ಇದು ನಮ್ದೆ, ಅದು ನಮ್ದೆ, ಎಲ್ಲ ನಮ್ದೆ. ಇದು ನಮ್ದೆ, ಅದು ನಮ್ದೆ, ಅದು ನಮ್ದೆ, ಇದು ನಮ್ದೆ, ಅದು ನಮ್ದೆ. ಇದು ಕದ್ದಿದ್ದು, ಅದ್ ಬೇಡ. ಇದು ಧರ್ಮಕ್ಕೆ ಸಿಕ್ಕಿದ್ದು. ಹಿಡಿ ನನ್ ಹಿಡಿ, ಎದುರಿದ್ರೆ ಹೋಯ್ತು. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ತಂಗಿದ್ಯಲ್ಲ ಪೇ. ಹೀಗೆಲ್ಲ ನಾವು ಫನ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಅಂತೂ ಇಂತೂ ನೈಟ್ ಹೋಮಕ್ಕೆ ರೆಡಿ ಆದ್ವಿ. ಇಷ್ಟೆಲ್ಲ ಚೆನ್ನಾಗಿ ಕಾಣಿಸಿದ್ಮೇಲೆ ನಮ್ಮ ಅಜ್ಜಿ ನಮಗೆ ದೃಷ್ಟಿ ತೆಗೆದೇ ಇರ್ತಾರಾ? ಈ ಕ್ಲಿಪ್ ಯಾಕೆ ಗೊತ್ತಾ? ನಮ್ಮ ಹಳ್ಳಿ ಪ್ರತಿಭೆಗಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ತೋರ್ಸೋಕ್ಕೆ. ವೃತ್ತಿಯಲ್ಲಿ ಇವರು ಟೀಚರ್ ಆದರೂ ಸಿಂಗಿಂಗಲ್ಲಿ ಇವರು ಸೂಪರ್. ಇವ್ರ ಕೈಯಲ್ಲಿ ಸಾಂಗ್ಸ್ ಎಲ್ಲ ಹೇಳ್ಬಿಟ್ಟು ನಮ್ಮ ಹುಡುಗರ ಕೈಯಲ್ಲಿ ಮೈಕ್ ಸಿಕ್ತು. ನೋಡಿ ಹೇಗಾಯ್ತು ಅಂತ. ಇನ್ನೇನು ಕೆಲವು ಕ್ಷಣದಲ್ಲಿ ಸಿರಿಮದ್ದು ಕಾರ್ಯಕ್ರಮವನ್ನು ಆದೇಶಿಸಲಾಗಿದೆ. ಟ್ರಾನ್ಸ್ಫರ್ ಮಾಡಿ ಬಿಎಂ ಮನಕಂಡವರು ಇಲ್ಲ ಇವರ ಐನರ ಮಗನಾದಂತ ಪ್ರಸನ್ನ ಗೊತ್ತಾಯ್ತಾ? ಕಿರಪ್ಪನವ್ರೆ, ಪ್ರಸನ್ನ ಐನರ ಮಗ.
ಹೀಗೆ ಫನ್ ಮಾಡಿಕೊಂಡು ನಾವು ಬಂದಿದ್ದೆ ಲಾಸ್ಟ್ ಸ್ಟೇಜ್ ಅಂದರೆ ಗೃಹ ಪ್ರವೇಶದ ಹಿಂದಿನ ದಿನದ ಪಟಾಕಿ ಉತ್ಸವಕ್ಕೆ. ಬನ್ನಿ ಏನಾಯಿತು ಅಂತ ತೋರಿಸ್ತೀನಿ. ಮನೇಲಿ ಬರ್ಬೇಕಂತ ಭಾರಿ ಮಸ್ತ್ ಇರ್ತಾನೆ. ಚಿಕ್ಕ ತಡಿ ಹಚ್ಬಿಡ ಹಚ್ತೀನಿ, ವಿಡಿಯೋ ಮಾಡ್ತೀನಿ. ಹೀಗೆಲ್ಲ ನೈಟೆಲ್ಲ ಪಟಾಕಿ ಧಾಮ್ ಧೂಮ್ ಅಂತ ಹೊಡಿತಾ ನಮ್ಮ ನೆಕ್ಸ್ಟ್ ಡೇ ಅಂದರೆ 14ನೇ ತಾರೀಕಿನ ಗೃಹ ಪ್ರವೇಶಕ್ಕೆ ರೆಡಿ ಆದ್ವಿ. ಬನ್ನಿ ಗೃಹ ಪ್ರವೇಶಕ್ಕೆ ಹೋಗೋಣ. ಇವಾಗ ಸ್ವಲ್ಪ ರೆಡಿ ಆಗಿದೀವಿ, ಇನ್ನು ರೆಡಿ ಆಗೋದಿದೆ. ರೆಡಿ ಆದ್ಮೇಲೆ ಫುಲ್ ತೋರಿಸ್ತೀವಿ ಹೇಗೆ ರೆಡಿ ಆಗಿದೀವಿ ಅಂತ. ರೆಡಿ ಆಗೋದಿದೆ ಅಂತ ಹಿಂಗೆ ಬರುತ್ತೆ. ಓಕೆ, ಬರೀ ನಮ್ಮ ಮನೆ ಗಂಡು ಮಕ್ಕಳ ಹತ್ರ ಕೇಳೋಣ ಏನ್ ಅನಿಸ್ತಿದೆ ಅಂತ. ಓಯ್ ಎಲ್ರೋ ಏನ್ ಅನಿಸ್ತಿದೆ ಗೃಹ ಪ್ರವೇಶ? ಇನ್ನು ಸ್ಟಾರ್ಟ್ ಆಗಿಲ್ಲ, ಇವಾಗ ಸ್ಟಾರ್ಟ್ ಆಗ್ತೈತೆ. ಆಮೇಲೆ ಹೇಳ್ತೀವಿ. ಏನ್ ಮಾಡಿದೀರ ಸ್ಪೆಷಲ್? ಇವಾಗ ಉಪ್ಪಿಟ್ಟು ಮತ್ತೆ ಕೆಸಿಬಾತ್. ತಟ್ಟೆನ ಖಾಲಿ ಐತೆ, ಏನ್ ಅಷ್ಟು ಬರ್ಗಟ್ಟು ತಿನ್ಬಿಟ್ಟ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೆಕ್ಸ್ಟ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಏನಕ್ಕೆ ಹಾಕ್ತೀನಿ ಹೇಳೋಣ? ವ್ಲಾಗಲ್ಲಿ ಹಾಕ್ತೀನಿ. ಹಂಗೆಲ್ಲ ಮಾಡ್ಬಿಡ್ರಿ. ಗೊತ್ತಲ್ವ ನಮ್ಮ ಅಣ್ಣ ಯಾರು ಅಂತ? ಡಾನು ಹುಲಿ. ಗೊತ್ತಲ್ವ ನಮ್ಮ ಅಣ್ಣ ಯಾರು ಅಂತ? ಡಾನು ಹುಲಿ. ಓಕೆ ಬಾಯ್. ಹೀಗೆ ಫನ್ ಮಾಡ್ಕೊಂಡು ವಿಡಿಯೋ ಮಾಡೋಷ್ಟರಲ್ಲಿ ಡಿಸೆಂಬರ್ 14, 2024 ಅಂದರೆ ನಮ್ಮ ಪ್ರವೀಣಣ್ಣ ಮತ್ತು ಪ್ರಶಾಂತ್ ಅಣ್ಣನ ಕನಸಿನ ದಿನ ಅಂತಲೇ ಹೇಳ್ಬೋದು. ಅಂದರೆ ಅವರ ಕನಸಿನ ಮನೆ, ನಮ್ಮ ಕನಸು ಅನ್ನೋ ಗೃಹ ಪ್ರವೇಶ ಸ್ಟಾರ್ಟ್ ಆಯಿತು. ಸೊ ಈ ಸೈಕಲ್ ಗ್ಯಾಪಲ್ಲಿ ನಮ್ಮನೆ ಪುಟ್ಟಾಣಿ ಗೌರಿಯವರು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಅಲ್ವಾ? ಸೊ ಕಮೆಂಟ್ ಮಾಡಿ ಹೇಗೆ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಹೇಳಿ. ಮನೆ ತುಂಬ ಮಕ್ಕಳಿದ್ರೇ ಚೆಂದ, ಅದರಲ್ಲೂ ಹೆಣ್ಮಕ್ಳು ಅಂದರೆ ಇನ್ನೂ ಚೆಂದ, ಎಷ್ಟು ಚೆಂದ ರೆಡಿ ಆಗ್ಬೋದು. ನಾನು ಹೀಗೆ ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡ್ತಾ ಒಂದು ರೌಂಡ್ ಮನೆ ಹೇಗೆ ರೆಡಿ ಮಾಡಿದ್ದಾರೆ ಅಂತ ನೋಡೋಕ್ಕಂತ ಬಂದ್ವಿ. ಸೊ ಭಟ್ರು ಎಲ್ಲ ರೆಡಿ ಮಾಡ್ತಾಯಿದ್ರು. ಹಾಲು ಉಗ್ಸೋಕ್ಕೆ ಇಟ್ಕೆ ಇಟ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿದರು. ಹಾಗೆ ನಮ್ಮ ಕಡೆ ಇದನ್ನು ಇಡುಕ್ಲು ಅಂತ ಕರೀತಾರೆ, ನಿಮ್ಮ ಕಡೆ ಏನು ಅಂತ ಕರೀತಾರೆ ಅಂತ ಕಮೆಂಟ್ ಮಾಡಿ. ಹಾಗೆ ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಮಧ್ಯಾಹ್ನ ಅಡುಗೆಗೆ ಹೇಗೆ ರೆಡಿ ಮಾಡ್ತಿದ್ದಾರೆ ಅಂತ ಒಂದು ರೌಂಡ್ ಹೋಗಿ ಹಾಗೆ ನೋಡ್ಕೊಂಡು ಬಂದೆ. ಬೆಳಗ್ಗೆ ಎಲ್ಲರೂ ತಿಂಡಿ ಆಗಿತ್ತು, ಸೊ ಅಡುಗೆಗೆ ರೆಡಿ ಮಾಡ್ತಾಯಿದ್ರು. ಈ ಸೈಕಲ್ ಗ್ಯಾಪಲ್ಲಿ ನಮ್ಮನೆ ಹುಡುಗರು ಎಲ್ಲಿ ಅಂತ ನೋಡ್ತಾ ಇದ್ದೆ. ಸೊ ಬಂದರು ನೋಡಿ. ಅರ್ಧ ಗಂಟೆ ವೆಯ್ಟ್ ಮಾಡ್ರಿ. ವಾಲಕದವರು ಪಿಪಿ ಉದಾರೆಲ್ಲ ಜುಬ್ಬ ಹಾಕ ಬರ್ತಾರೆ. ಎಲ್ಲರನ್ನೂ ಒಂದ್ ಸ್ವಲ್ಪ ಮನೋರಂಜನೆ ಮಾಡಿಸಿ. ಕೇಳ್ರ ನೀವೆಲ್ಲ ವಾಲಕ್ತಾರ ಅಂತ ಅವ್ನ್ ಗಿಲ್ಗಿಚ್ಚಿ. ತಿಂದೆ ಅಣ್ಣ ಇದ್ ಮಾಡ ಆ ಸಾಂಗ್ ಹಾಕು, ಕಟ್ ಮಾಡಿ. ಕರೆಕ್ಟಾಗಿ ಇವಾಗ ಹೇಳ. ಶುಭ ಭಟ್ಟರ ಮಗಳೇ, ಇದೆಲ್ಲ ನಂದೇ ತಗೋಳೆ. ಏನ ನಾವೆಲ್ಲೋದು ಕೆಲಸ ಹೇಳ್ತಾರೆ, ಹಂಗಾಗಿ ಇಬ್ರು ಸ್ವಲ್ಪ ಹೊಂಟಿವಿ. ಎಲ್ರು ಎಲ್ಲೆಲ್ಲ ಊಟ ಬೇಡ, ನಮ್ಮ ಬಾವ ತಪ್ಲಾಡ್ಕೊಂಡು ಊಟ ಮಾಡ್ತೊಂಡ್ರು. ಬಾವ ಹೇಳು ಬಾವ, ನಿನ್ ಅಭಿಪ್ರಾಯ ಹೇಳು ಬಾವ. ಸ್ವಲ್ಪ ಜೋರಾಗಿ ಹೇಳು. ಭಟ್ರಿಗೆ ಏನು ಅಡ್ಗೆ ಹೆಂಗೈತೆ ಅಂತ ಕೇಳಕ್ಕಾಗತ್ತಾ? ಏನಕ್ಕೆ ಅನ್ರೆಸ್ಪೆಕ್ಟ್? ತಿಂಡಿ ತಿನ್ನಕ್ ಬಂದಿದೀವಿ, ಒಬ್ರು ತಿಂಡಿ ಕೊಡ್ತಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಪಾಪ ರೆಡಿಯಾಗಿ ಬಂದು ಕುತ್ಕೊಂಡವ್ರೆ, ಯಾರು ಊಟ ಹಾಕರ್ ಗೊತ್ತಿಲ್ಲ, ಎಲ್ಲ ಅಲ್ಲಿ ಕುತ್ಕೊಂಡಿದ್ದಾರೆ. ಬನ್ನಿ ಹಂಗೆ ತೋರಿಸ್ತೀನಿ ಒಳಗಡೆ ಹೇಗಿದೆ ಅಂತ. ಅಣ್ಣ ಹೇಳೋಣ, ಅಣ್ಣ ಹೇಳು, ನೀ ಸ್ವಲ್ಪ ಬಾಯಿ ಕಡೆ ಬಿಟ್ಟು ಹೇಳು, ಗೃಹ ಪ್ರವೇಶ ಹೆಂಗ್ ಅನಿಸ್ತಿದೆ ಅಂತ. ಗೃಹ ಪ್ರವೇಶ ಸೂಪರ್ ಆಗ್ತಿದೆ. ಮೇಕಪ್ ಎಲ್ಲ ಭಾರಿ ಚೆನ್ನಾಗಿದೆ. ಇಲ್ಲ ಹೇಳು, ಜಾಲಿ ಜಾಲಿ ಎಲ್ಲ ಜಾಲಿ, ಖಾಲಿ ಖಾಲಿ ದುಡ್ಡೆಲ್ಲ ಖಾಲಿ. ಹೇಳ್ರ ನೋ ಕಾಮೆಂಟ್ಸ್.
ನೋ ಕಾಮೆಂಟ್ಸ್. ಇಲ್ಲ ಸರ್. ಇನ್ನು ಖಾಲಿ ಆಗಿಲ್ಲ, ಇನ್ನು ಸಂಜೆ ಪಾರ್ಟಿ ಎಲ್ಲ ಇದಾವೆ, ನಾಳೆ ನಾಡ್ದೆಲ್ಲ ಎಲ್ಲ ಸೇರ್ ಖಾಲಿ. ಅದಕ್ಕೂ ಯಾರ್ದಾರ ಸ್ಪಾನ್ಸರ್ ಬೇಕಾಗಿದೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ ಅಷ್ಟೇ. ಏನು ಕಂಬ ಅಂದ್ರೆ? ಕಂಬ ಅಂದ್ರೆ ಈ ಕಂಬ ಇದು ಬಾಳೆ ಕಂಬ. ಓ ಬಾಳೆ ಕಂಬ. ಬಾಳೆ ಕಂಬ. ಈಗ ಒಂದು ಕೇವಲ ಒಂದು ಅರ್ಧ ಗಂಟೆ ಒಳಗೆ ವಾಲಂಟಿಯರ್ ಬರ್ತಾರೆ, ಪಿಪಿಯುದರ್ ಬರ್ತಾರೆ, ಎಲ್ಲ ಜುಬ್ಬ ಹಾಕೊಂಡು ಬರ್ತಾರೆ. ಕಾತುರದಿಂದ ಕಾಯ್ತಾ ಇರಿ ಎಲ್ಲ. ಹತ್ರ ಫನ್ ಮಾಡಿ ವಿಡಿಯೋ ಮಾಡೋಷ್ಟರಲ್ಲಿ ಒಳಗಡೆ ಆಗಲೇ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗಿತ್ತು. ಗೃಹ ಪ್ರವೇಶದ್ದು ಪೂಜೆಗೆಲ್ಲ ರೆಡಿ ಮಾಡ್ತಿದ್ರು. ಬನ್ನಿ ಪೂಜೆ ಹೇಗಾಯ್ತು ಅಂತ ತೋರಿಸ್ತೀನಿ. ಇಷ್ಟೆಲ್ಲ ಸೌಂಡ್ ಮಾಡ್ತಿರ್ಬೇಕಾದ್ರೆ ನಾವು ಹೇಗೆ ರೆಡಿ ಆದ್ವಿ ಅಂತ ನಿಮಗೆ ತೋರಿಸ್ಬೇಕಲ್ವಾ? ಸೊ ನನ್ನನ್ನು ತೋರ್ಸೋಕ್ಕಿಂತ ಮುಂಚೆ ನಮ್ಮನೆ ಹುಡುಗರು ಹೇಗೆ ರೆಡಿ ಎಂದು ಮಾಡ್ತೀವಿ ಸೌಂಡು, ನಮ್ದು ಕನ್ಸೆಲ್ಲ ಹೈಫೈ, ಹುಡುಕ್ತೀವಿ ನಾವು ವೈಫೈ, ಎದೆಯಲ್ಲಿ ಫುಲ್ ಕರೆಂಟ್ ಇದೆ, ಶುರು ದಿನ ಹೊಸ ದರ್ಬಾರ್. ಆ್ಯಂಡ್ ಎಸ್ ಐ ಆಮ್ ಫೈನಲಿ ಹಿಯರ್. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಒಂದ್ಸಲ ನೀವು ಕಮೆಂಟ್ ಮಾಡಿ. ನಮ್ಮಣ್ಣ ಏನು ಹೇಳ್ತಾನೆ ಅಂತ ಕೇಳ್ಕೊಂಡು ಬನ್ನಿ. ಅಣ್ಣ ಹೇಳೋಣ ಹೆಂಗ್ ಕಾಣಿಸ್ತಾ ಇದೀನಿ ಅಂತ ಹೇಳಿ. ಸೂಪರ್ ಬ್ಯೂಟಿಫುಲ್ ಫೈನ್ ಪಟ್ಲಾಸ್. ಥ್ಯಾಂಕ್ ಯು. ಓ ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ, ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ. ಚೆನ್ನಾಗಿ ಕಾಣಿಸ್ತಾ ಇದೀನಾ? ಸೂಪರ್. ಓಕೆ ನಾನು ಹೇಗೆ ರೆಡಿಯಾಗಿದ್ದೆ ಅಂತ ನೋಡಿದ್ರಿ ಅಲ್ವಾ? ಸೊ ಇವಾಗ ಬ್ಯಾಕ್ ಟು ಶಾಸ್ತ್ರಗಳು. ಒಳಗಡೆ ಹಾಲುಕ್ಷ ಶಾಸ್ತ್ರ ನಡೀತಾ ಇದೆ. ಬನ್ನಿ ತೋರಿಸ್ತೀನಿ ಹೇಗಾಯ್ತು. ಫೋಟೋ ನೋಡ್ತಿದ್ದಾಗೆ ನಿಮ್ಗೆ ಅನ್ಸಿರ್ಬೇಕಲ್ವ ಎಲ್ಲೋ ನೋಡ್ದಂಗಿದೆ ಅಂತ. ಹೌದು, ನನ್ನ ವಿಚಿತ್ರ ಗೆಳೆಯರ ಬಳಗ. ನನ್ನ ಸುಖ ದುಃಖ ಎರಡೂ ಇವರಿಲ್ಲದೆ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಸೊ ನಮ್ಮನೆ ಗೃಹಪ್ರವೇಶ ಅಂತ ಅಂದಮೇಲೆ ನನ್ನ ಸಂತೋಷದ ದಿನದಲ್ಲಿ ಅವರಿಲ್ಲದೆ ಇದ್ರೆ ಅದು ಇನ್ಕಂಪ್ಲೀಟ್ ಅಲ್ವಾ? ಸೊ ನನ್ನ ಜೊತೆ ಕೂಡ ಅವರು ಇದ್ದರು. ಬಂದಿರೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳಲ್ಲ, ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಕರ್ತವ್ಯ, ನೀವು ಅದು ಬರಲೇಬೇಕು. ಸೊ ಎನಿವೇ ಥ್ಯಾಂಕ್ ಯು, ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಎಸ್ ಬ್ಯಾಕ್ ಟು ಶಾಸ್ತ್ರಗಳು. ನಮ್ಮ ಕಡೆ ಇದನ್ನು ಮುಯಿಡೋ ಶಾಸ್ತ್ರ ಅಂತ ಹೇಳ್ತಾರೆ. ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಕೂರಿಸ್ಬಿಟ್ಟು ಬಂಧು ಬಳಗದವರೆಲ್ಲ ಆರತಿ ಕೊಟ್ಟು ಗಿಫ್ಟ್ಗಳನ್ನ ಕೊಟ್ಟರು. ಸೊ ಬನ್ನಿ ನಮ್ಮ ಬಂಧು ಬಳಗ ಏನಿದೆ ಅಂತ ತೋರಿಸ್ತೀನಿ. ಆನಂದ ನಮ್ಮಿ ಮನೆಯಲ್ಲಿ, ಶ್ರೀಗಂಧ ನಮ್ಮಿ ಮನಸ್ಸಲ್ಲಿ, ಮನಸ್ಸಿಂದ ಮನಸ್ಸು ಮಾತಾಡೋ ಅನುಬಂಧ ಒಂದೇ ಕೊರಳಲ್ಲಿ, ಗುಡ್ಡಿ ಗೂಡು ನಮ್ಮಿ ಮನೆ, ನಾವು ಮಾತಲ್ಲೂ ಮನಸ್ಸಲ್ಲೂ ಒಂದೇ ಕಣೆ.
ಇಷ್ಟು ಚೆನ್ನಾಗಿ ರೆಡಿ ಆದಮೇಲೆ ಫೋಟೋಸ್ ತಗೊಂಡಿಲ್ಲ ಅಂದರೆ ಹೆಂಗೆ ಅಲ್ವಾ. ನಮ್ಮ ಅಕ್ಕ ಮತ್ತು ನಮ್ಮ ಮಮ್ಮಿ ಫುಲ್ ಬ್ಯುಸಿಯಾಗಿದ್ದರು. ನಾವು ಆದರೂ ಬಿಡಲಿಲ್ಲ, ಒಂದೊಂದು ಹೇಳ್ಕೊಂಡು ಬಂದು ಒಂದೊಂದು ಫೋಟೋಸ್ ತಗೊಂಡ್ವಿ. ಸೊ ನಾವು ಗೊತ್ತಲ್ವ ಟ್ರಿಯೋ ಗ್ಯಾಂಗ್, ನಾನು ನಮ್ಮ ಅತ್ತೆ ಮತ್ತು ನಮ್ಮ ಪವಿ ಆ್ಯಂಡ್ ನಾವು ಕೂಡ ಫೋಟೋಸ್ ತಗೊಂಡ್ವಿ. ಆ್ಯಂಡ್ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದಾಗ ಕೇಳ್ತಾ ಇದ್ರಿ ನಾನು ಈ ಔಟ್ಫಿಟ್ ಹೀಗೆ ಇರಬೇಕು ಅಂತ ಬ್ಯಾಂಗ್ಳೂರಲ್ಲೇ ಹೇಳಿ ಕಲರ್ ಮತ್ತು ಡಿಸೈನ್ನ ಕಸ್ಟಮೈಸ್ ಮಾಡಿಸಿದ್ದು. ಆ್ಯಂಡ್ ಜ್ಯುವೆಲ್ಲರೀಸ್ನೆಲ್ಲ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ನನಗೆ ಮೇಕ್ ಓವರ್ ಮಾಡಿದ್ದು ಮೇಕ್ ಓವರ್ ಬೈ ಸುಗುಣ ಅಂತ, ಆನಂದಪುರದಲ್ಲಿ ಮೇಘಾ ಬ್ಯೂಟಿ ಪಾರ್ಲರ್ ಅಂತ ಇದೆ, ಅವರು ನನಗೆ ಮೇಕ್ ಓವರ್ ಮಾಡಿದ್ದು. ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು, ಸೆಟಲ್ ಆಗಿತ್ತು ಮೇಕಪ್ಪು, ತುಂಬ ಚೆನ್ನಾಗಿತ್ತು. ಸೊ ಚೆಲುವೆಯ ಕಂಡಾಗ ಚೆಲುವನ ಮನದಲ್ಲಿ ನೂರಾಸೆ ಬಂದಾಗ ಚೆಲುವೆಯ ಕಣ್ಣಲ್ಲಿ ಚೆಲುವನು ಮನೆ ಮಾಡಿ ಶಿಲೆಯಂತೆ ನಿಂತಾಗ ಹೂವಾಗಿ ಮನಸ್ಸು ನೂರಾರು ಕನಸು. ಹೀಗೆ ನೋಡ್ತಾ ನೋಡ್ತಾ ನೈಟ್ ಆಗಿದ್ದೇ ಗೊತ್ತಾಗಿಲ್ಲ. ಸೊ ನಾವು ನೈಟ್ ಸ್ಟಾರ್ಟ್ ಮಾಡಿದ್ದೆ ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಮತ್ತೆ ಮನೆ ತುಂಬ ಜನ ಎಲ್ಲ ಇದ್ದರು, ನೆಂಟರು ಎಲ್ಲ ಇದ್ದರು. ಸೊ ಅವ್ರಗಳ ಜೊತೆ ಫನ್ ಮಾಡಿಕೊಂಡು ನಮ್ಮ ಅಭಿತ್ ಕೂಡ ಬರ್ಡೇ ಇತ್ತು, ನಾವು ಅವ್ನ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ. ಕೇಕ್ ಎಲ್ಲ ಕಟ್ ಮಾಡಿ ಊಟ ಎಲ್ಲ ಮಾಡಿ ಫೈನಲ್ ಟಚ್ಚು ಪಟಾಕಿಯಿಂದನೇ ಮುಗಿಸಿದ್ವಿ. ಹಾಗೆ ಹೇಗೆ ಎಲ್ಲ ಮುಗಿಸಿ ಮಲಗೋಷ್ಟೊತ್ತಿಗೆ ರಾತ್ರಿ 2 ಗಂಟೆ ಆಗಿತ್ತು. ಬೆಳಗ್ಗೆ ಎದ್ದಿದ್ದು 12 ಗಂಟೆಗೆ. ಎದ್ದೆದ ಕೂಡಲೇ ಏನು ಮಾಡಿದ್ವಿ ಗೊತ್ತಾ, ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಸಚಿನ್ ಅವರು ಬಿಟ್ಟದ ಬಾಲು ಉಮೇಶ್ ಅವರೇ ತಂಡದ ನಿಯಮವನ್ನು ಪಾಲಿಸಬೇಕಾಗಿ ಹೀಗೆ ಮಜಾ ಮಾಡಿಕೊಂಡು ನಮ್ಮ ಮನೆ ಗೃಹ ಪ್ರವೇಶ ಅಂದರೆ ಪ್ರವೀಣಣ್ಣ ಪ್ರಶಾಂತಣ್ಣನ ಕನಸಿನ ದಿನ ಅಂತಲೇ ಹೇಳ್ಬೋದು. ಆ ಕನಸಿನ ದಿನಕ್ಕೆ ಸಾಕ್ಷಿಯಾದಂಥ ನಮ್ಮೆಲ್ಲ ಕುಟುಂಬದವರಿಗೂ ಹಾಗೂ ನನ್ನ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ನಮ್ಮ ಕುಟುಂಬದವ್ರ ಕಡೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನೀವು ಯಾರೂ ಇಲ್ಲ ಅಂದಿದ್ರೆ ಈ ದಿನ ಇಷ್ಟು ಚೆಂದ ಆಗ್ತಿರ್ಲಿಲ್ಲ. ಆ್ಯಂಡ್ ನಮಗೆಲ್ಲ ಇದು ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಬಂದಿರೋಂಥ ಎಲ್ರಿಗೂ ಕೂಡ ಈ ವಿಡಿಯೋದ ಮೂಲಕ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ನಮಗೆ ದ ಡೇ ಟು ಬಿ ರಿಮೆಂಬರ್ ಆಗಿ ಮಾಡಿರೋದಕ್ಕೆ. ಇದು ನಮ್ಮ ಅಜ್ಜಿ ಮನೆ ಗೃಹ ಪ್ರವೇಶದ ವ್ಲಾಗ್ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಆ್ಯಂಡ್ ಥ್ಯಾಂಕ್ ಯು, ಲವ್ ಯು ಆಲ್.